ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಲಾಗ್ ಬಂದುಬಿಟ್ಟು ನಮ್ಮ ಅಳಿಯನ ಬರ್ಡೇ ಲಾಗ್ ಆಗಿರೋದು. ಸೊ ಹಾಗೆಯೇ ಡೆಕೋರೇಷನ್ ಹೇಗಿತ್ತು, ಹಾಗೆ ಬರ್ತ್ಡೇ ಫಂಕ್ಷನ್ ಕೂಡ ಹೇಗಾಯಿತು ಅಂತ, ನಮ್ಮ ಶ್ರೇಯಸ್ ಬರ್ಡೇನ ಯಾವ ರೀತಿ ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಸೊ ಫೈನಲಿ ಬರ್ಡೇ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಸೊ ನಮ್ಮ ಹುಡುಗ ಆಲ್ರೆಡಿ ಕೇಕ್ ಕಟಿಂಗ್ ಮಾಡೋಕ್ಕೆ ರೆಡಿಯಾಗಿಬಿಟ್ಟಿದ್ದಾನೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಅದ್ದೂರಿಯಾಗಿ ರೆಡಿಯಾಗಿದ್ದಾನೆ ಅಂತ. ಸೊ ಬರ್ಡೇ ಫಂಕ್ಷನ್ಗೆ ಎಲ್ಲ ಫ್ರೆಂಡ್ ಸರ್ಕಲ್ಸ್ ಎಲ್ಲ ಬಂದಿದ್ದರು. ಹಾಗೆಯೇ ತುಂಬ ಚೆನ್ನಾಗಿ ಬರ್ಡೇ ಫಂಕ್ಷನ್ ಕೂಡ ಆಯಿತು. ಸೊ ಈ ಬರ್ಡೇನ ನಾವು ಹುಬ್ಬಳ್ಳಿನಲ್ಲಿ ಮಾಡಿರೋದು. ಫೈನಲಿ ಕೇಕ್ ಕಟ್ಟಿಂಗನ್ನು ಮಾಡ್ತಾಯಿದ್ದಾನೆ ನೋಡಿ ನಮ್ಮ ಹೀರೋ. ಸೊ ಹಾಗೆ ಬರ್ಡೇ ಮುಗಿದ ತಕ್ಷಣವೇ ಸ್ವಲ್ಪ ನಾವು ಕೂಡ ಫೋಟೋಶೂಟ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಫೋಟೋಶೂಟ್ಗಳನ್ನು ನಾವು ಕೂಡ ಮಾಡ್ಕೊಂಡಿದ್ವಿ. ಸೊ ನೆಕ್ಸ್ಟಲ್ಲಿ ಬಂದು ನೋಡಿ ಎಷ್ಟೊಂದು ಫ್ರೆಂಡ್ಸ್ ಸರ್ಕಲ್ ಆಯಿತು, ಫ್ಯಾಮಿಲಿ ಆಗಿರ್ಬೋದು ಎಲ್ಲ ಸೇರಿದ್ದಾರೆ. ಹಾಗೆಯೇ ನೋಡಿ ಅವ್ರ ಮಾವಂದ್ರೆಲ್ಲರೂ ಸೇರಿಕೊಂಡು ಜಾಮ್ ಅಂತ ಹಬ್ಬ ಎಲ್ಲ ಮಾಡೋ ಥರ ಹಳೆಯ ಬರ್ಡೇನ ಮಾಡ್ತಾಯಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಫೋಟೋಶೂಟ್ ಮಾಡ್ತಾ ಇರೋದು. ಸೊ ಫೈನಲಿ ಫೋಟೋಶೂಟ್ ಮಾಡಿಸ್ತಾ ಇದ್ದೀವಿ. ಹಾಗೆಯೇ ಊಟ ಅಂತೂ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿ ಮಾಡಿದರು. ಸೊ ಹಾಗೆಯೇ ಒಂದಷ್ಟು ಫೋಟೋಶೂಟನ್ನು ಕೂಡ ನೋಡ್ಕೊಂಡು ಬರೋಣ ಫ್ರೆಂಡ್ಸ್. ಫೈನಲಿ ನಮ್ಮ ಹಳೆಯನ ಬರ್ತ್ಡೇದು ಒಂದಷ್ಟು ಮೆಮೊರೇಬಲ್ ಇರಲಿ ಅಂತ ಹೇಳಿಬಿಟ್ಟು ಅವನ್ನ ಒಂದಷ್ಟು ಫೋಟೋಶೂಟ್ ಕೂಡ ಮಾಡಿಸಿತ್ತು. ಸೊ ನಾನಿಲ್ಲಿ ಜಾಸ್ತಿ ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಶೇರ್ ಮಾಡಿಲ್ಲ. ಸ್ವಲ್ಪನೇ ಶಾರ್ಟಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಬಂದಿರೋದು. ಸೊ ಫೈನಲಿ ಇವಾಗ ಊಟದ ಟೈಮ್ ಆಯಿತು. ಆಲ್ರೆಡಿ ಊಟದ ಟೈಮ್ ಅನ್ನೋ ಅಷ್ಟರಲ್ಲಿ 11 ಗಂಟೆ ಹತ್ತತ್ರ ಆಗಿತ್ತು. ಸೊ ನೋಡಿ 2 ಥರ ಪನ್ನೀರ್ ಐಟಮ್ಸು, ಹಾಗೆ 2 ಟೈಪ್ ರೈಸು, ಮಸಾಲ ಮಜ್ಜಿಗೆ ಕೂಡ ಇತ್ತು. ಹಾಗೆ ವೈಟ್ ರೈಸು, ಸಾಂಬಾರು, ಕೇಕು, ಈ ಥರ ಎಲ್ಲ ಸ್ಪೆಷಲಾಗಿರೋ ಐಟಮ್ಸ್ ಎಲ್ಲ ರೆಡಿ ಇತ್ತು. ಸೊ ಫೈನಲಿ ಇವಾಗ ನಾವು ಊಟಕ್ಕೆ ಅಂತ ಬಂದ್ವಿ. ಸೊ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಫಂಕ್ಷನ್ ಹಾಲ್ ಕೂಡ ತುಂಬಾ ನೀಟಾಗಿಟ್ಟಿದ್ರು. ಸೊ ಲಾಸ್ಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾನು ಕೂಡ ಫೋಟೋಶೂಟನ್ನು ಮಾಡಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಹಾಗೆಯೇ ನಮ್ಮ ಶ್ರೇಯಸ್ಗೆ ಒಂದು ವಿಶನ್ನು ಮಾಡಿ ಫ್ರೆಂಡ್ಸ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.